ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 28ನೇ ಪಂದ್ಯದಲ್ಲಿ ಕೋಲ್ಕತ್ತಾ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಆದರೆ ಈ ಪಂದ್ಯ ಆದರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಕೋಲ್ಕತ್ತಾ ತಂಡ 99% ಆದ್ರೆ ಸೋಲು ಅನುಭವಿಸಕ್ಕೆ ಸಿದ್ಧವಾಗಿತ್ತು ಅಂತಾನೆ ಹೇಳ್ಬಹುದು. ಆದರೆ ಈ ಪಂದ್ಯದಲ್ಲಿ RR ವಿರುದ್ಧ ರಿಂಕು ಸಿಂಗ್ ಮಾಡಿದಂತ ಕಮಲ್ನಿಂದಾಗಿ ಈ ಪಂದ್ಯ ಕೋಲ್ಕತ್ತಾ ತಂಡ 4 ವಿಕೆಟ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ RR ತಂಡ ಸೋತ ತಕ್ಷಣವೇ ಮಾತನಾಡಿದಂತ ರಾಜಸ್ಥಾನ್ ರಾಯಲ್ಸ್ ನ ಓಪನರ್ ಮತ್ತು ಯಂಗ್ಸ್ಟರ್ ಆಗಿರುವಂತ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಸೋತ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 28ನೇ ಪಂದ್ಯ KKR ಮತ್ತು ರಾಜಸ್ಥಾನ್ ನಡುವೆ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 155 ರನ್ ಆದ್ರೆ ಹೊಡಿತಾರೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು 46 ರನ್ ಆದ್ರೆ ಹೊಡಿತಾರೆ 28 ಬಾಲ್ ಅಲ್ಲಿ. 6 4 2 6 164ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇವರೊಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ ಮತ್ತು ಆ ರಾಜಸ್ಥಾನ್ ಪರ ಹೈಯೆಸ್ಟ್ ರನ್ ಗೆಟರ್ ಕೂಡ ಆಗ್ತಾರೆ ಇವತ್ತಿನ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 155 ರನ್ ಆದ್ರೆ ಹೊಡಿತಾರೆ 9 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ ಗೆ ಬಂದಂತ ಕೋಲ್ಕತ್ತಾ ತಂಡ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಸ್ಟ್ರಗಲ್ ಆದ್ರೆ ಮಾಡ್ತಾ ಇದ್ರು ಬ್ಯಾಟ್ಸ್ಮನ್ಸ್. ಆದರೆ ಇವತ್ತಿನ ಪಂದ್ಯದಲ್ಲಿ ರಿಂಕು ಸಿಂಗ್ ಮತ್ತು ಅಂಕುಲ್ ರಾಯ್ ಗೇಮ್ ಚೇಂಜ್ ಆದ್ರೆ ಮಾಡಿ ಬಿಡ್ತಾರೆ. ಹೌದು ಸ್ನೇಹಿತರೆ, ರಿಂಕು ಸಿಂಗ್ 53 ರನ್ ಆಡಿದ್ರೆ ಅಂಕುಲ್ ರಾಯ್ 29 ರನ್ ಆದ್ರೆ ಆಡ್ತಾರೆ. 1 4 2 6 181ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಈ ಪಂದ್ಯದಲ್ಲಿ ಕೋಲ್ಕತ್ತಾ ತಂಡ 4 ವಿಕೆಟ್ ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ರಾಜಸ್ಥಾನ್ ರಾಯಲ್ಸ್ ನ ಓಪನರ್ ಮತ್ತು ಯಂಗ್ಸ್ಟರ್ ದಿಗ್ಗಜ ಆಟಗಾರ ಆಗಿರುವಂತ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಕಷ್ಟವಾಗಿತ್ತು. ಆದ್ರೂ ಕೂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ನಾವು ಆಡಿದ್ದೇವೆ. ಇನ್ನು ನನ್ನ ಬ್ಯಾಟ್ ನಿಂದ ಇನ್ನೂ ರನ್ ಬರಬೇಕಾಗಿತ್ತು ಮತ್ತು ಆದ್ರೂ ಕೂಡ ಇವತ್ತಿನ ಪಂದ್ಯದಲ್ಲಿ ನಾನು ಒಳ್ಳೆಯ ರನ್ ಗಳಿಸಿದ್ದೇನೆ ಅಂತ ನನಗೆ ಅನಿಸುತ್ತಾ ಇದೆ. ಯಾಕಂತಂದ್ರೆ ಇಂಥ ಪಿಚ್ ಗಳಲ್ಲಿ ರನ್ ಗಳಿಸೋದು ತುಂಬಾನೇ ಕಷ್ಟಕರವಾಗಿರುತ್ತೆ. ಯಾಕೆಂದ್ರೆ ಬೌಲಿಂಗ್ ಪಿಚ್ ಆಗಿತ್ತು ಇವತ್ತಿನ ದಿನ. ಸ್ವಲ್ಪ ಬೌಲಿಂಗ್ ಟ್ರ್ಯಾಕ್ ಮತ್ತು ಬೌಲರ್ಸ್ ಗಳಿಗೆ ಹೆಲ್ಪ್ ಇತ್ತು ಈ ಪಿಚ್. ಆದ್ರೂ ಕೂಡ ಒಳ್ಳೆ ಬ್ಯಾಟಿಂಗ್ ಆಡಿದ್ದೇನೆ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳ್ತಾರೆ. ಆನಂತರ ವರುಣ್ ಚಕ್ರವರ್ತಿ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ವರುಣ್ ಬೈ ಅವರು ಅದ್ಭುತವಾಗಿ ಬೌಲಿಂಗ್ ಹಾಕಿದ್ರು ಮತ್ತು ನಾನೇನಾದ್ರೂ ವರುಣ್ ಬೈ ಅವರ ಬೌಲಿಂಗ್ ನಲ್ಲಿ ಔಟ್ ಆಗದೆ ಹೋಗಿದ್ದಿದ್ರೆ ನಾನು ಇವತ್ತಿನ ಪಂದ್ಯದಲ್ಲಿ 50 ರನ್ ಕೂಡ ಗಳಿಸುತ್ತಾ ಇದ್ದೆ ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ತುಂಬಾನೇ ಬೇಜಾರಾಗ್ತಾ ಇದೆ. ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತೇವೆ ಮತ್ತು ಗೆಲ್ಲುತ್ತೇವೆ ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.